ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಕಲಿಯುಗದಲ್ಲಿ ಮನುಷ್ಯನಿಗೆ ಅಂಟಿಕೊಂಡಿರುವ ಅತಿ ದೊಡ್ಡ ರೋಗವೆಂದರೆ ಹಣದ ದುರಾಸೆ ಮತ್ತು ಅಧಿಕಾರ, ಅಹಂಕಾರ. ಕಷ್ಟಪಡದೆ ಬೇರೆಯವರ ಆಸ್ತಿಯನ್ನು ದೋಚಿಕೊಂಡು ಒಂದೇ ರಾತ್ರಿಯಲ್ಲಿ ಶ್ರೀಮಂತನಾಗಬೇಕೆಂಬ ಆಲೋಚನೆ ಮನುಷ್ಯನನ್ನು ಎಂಥ ನೀಚ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಎಂದರೆ ಆತ ಸಾಕ್ಷಾತ್ ದೇವರನ್ನೇ ಎದುರು ಹಾಕಿಕೊಳ್ಳಲು ಹೆದರುವುದಿಲ್ಲ. ಮಂತ್ರಾಲಯದ ಪರಮ ಪವಿತ್ರ ಮಠಕ್ಕೆ ಕಳ್ಳತನ ಮಾಡಲು ಬಂದ ಒಬ್ಬ ಅಜ್ಞಾನಿ ಕಳ್ಳನಿಗೆ ಮುಂದೆ ಏನಾಯಿತು ಗೊತ್ತಾ? ನಂಬಿ ಬಂದ ಭಕ್ತರ ಪಾಲನ್ನು ಕಾಮಧೇನು ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಜೀವ ಬೃಂದಾವನ ಮುಂದೆ ನಡೆದ ಆ ಘಟನೆಯನ್ನು ಕೇಳಿದರೆ ನಿಮ್ಮ ಮೈ ಜುಮ್ ಎನಿಸುತ್ತದೆ. ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಮತ್ತು ನಮ್ಮ ಮನಸ್ಸಿನ ಆಳದಲ್ಲಿರುವ ಆಲೋಚನೆಗಳನ್ನು ದೇವರು ಗಮನಿಸುತ್ತಿರುತ್ತಾನೆ ಎಂಬುದಕ್ಕೆ ಈ ರೋಮಾಂಚಕ ಕಥೆಯೇ ಸಾಕ್ಷಿ. ದೇವರ ಅಸ್ತಿತ್ವವನ್ನು ಪ್ರಶ್ನಿಸುವ ನಾಸ್ತಿಕರಿಗೂ ಬೆವರು ತರಿಸುವಂತಹ ಸತ್ಯ ಘಟನೆ ಇದು. ಕೇವಲ ಹಣದ ಆಸೆಗಾಗಿ ಗರ್ಭಗುಡಿಯನ್ನೇ ದೋಚಲು ಬಂದ ಕಳ್ಳನನ್ನು ರಾಘವೇಂದ್ರ ಸ್ವಾಮಿಗಳು ಮೊದಲು ಹೇಗೆ ಶಿಕ್ಷಿಸಿದರು? ನಂತರ ಆತ ಪಶ್ಚಾತ್ತಾಪದಿಂದ ಕಣ್ಣೀರು ಹಾಕಿದಾಗ ರಾಯರು ಎತ್ತ ತಾಯಿಯಂತೆ ಆತನನ್ನು ಕ್ಷಮಿಸಿ ಹೇಗೆ ಬದಲಾಯಿಸಿದರು ಎಂಬ ಅದ್ಭುತ ಕಥೆಯನ್ನು ನಾವು ಇಂದು ನೋಡೋಣ. ದಯವಿಟ್ಟು ಈ ದೈವಿಕ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಭಕ್ತಿಯಿಂದ ರಾಯರ ನಾಮಸ್ಮರಣೆ ಮಾಡುತ್ತಾ ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆ ಹೇಳಿ. ಈಗ ಕತೆಗೆ ಬರೋಣ. ಪುಣ್ಯ ನದಿ ತುಂಗಾಭದ್ರೆಯ ತೀರದಲ್ಲಿರುವ ಮಂತ್ರಾಲಯ ಕೇವಲ ಒಂದು ಪ್ರದೇಶವಲ್ಲ, ಅದು ಈ ಭೂಮಿಯ ಮೇಲಿನ ಒಂದು ಪರಮ ಪವಿತ್ರವಾದ ಪುಣ್ಯಕ್ಷೇತ್ರ. ಅಲ್ಲಿಗೆ ಬರುವ ಕೋಟ್ಯಾಂತರ ಭಕ್ತರು ಕಷ್ಟಗಳನ್ನು ತಡೆಯಲಾಗದ ಕಣ್ಣೀರನ್ನು ಮತ್ತು ತಲೆಮಾರುಗಳಿಂದ ಕಾಡುತ್ತಿರುವ ಬಡತನವನ್ನು ರಾಯರು ತಮ್ಮ ದಿವ್ಯ ದೃಷ್ಟಿಯಿಂದಲೇ ದೂರ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಪ್ರಪಂಚದ ಯಾವುದೇ ವೈದ್ಯರಿಂದ ಗುಣಪಡಿಸಲಾಗದ ಕಾಯಿಲೆಗಳನ್ನು ಗುಣಪಡಿಸಿ ಬೇಡಿದ ವರಗಳನ್ನು ಕರುಣಿಸುತ್ತಾರೆ ಎಂಬುದು ಜಗತ್ತಿಗೆ ತಿಳಿದಿರುವ ನಿಜವಾದ ಸತ್ಯ. ರಾಯರ ದರ್ಶನಕ್ಕೆ ಬರುವ ಮಹಾರಾಜರು, ಜಮೀನ್ದಾರರು, ಶ್ರೀಮಂತರು ಹಾಗೂ ನಾಡಿನ ವಿವಿಧ ಪ್ರದೇಶಗಳಿಂದ ಬರುವ ಸಾಮಾನ್ಯ ಭಕ್ತರು ತಮ್ಮ ಭಕ್ತಿಯ ಕಾಣಿಕೆಯಾಗಿ ಹರಕೆ ಹೊತ್ತಂತೆ ಅಪಾರವಾದ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳನ್ನು, ಬೆಲೆ ಬಾಳುವ ಆಭರಣಗಳನ್ನು, ರೇಷ್ಮೆ ವಸ್ತ್ರಗಳನ್ನು ಮಠಕ್ಕೆ ತಂದು ಅತ್ಯಂತ ಶ್ರದ್ಧೆಯಿಂದ ಅರ್ಪಿಸುತ್ತಿದ್ದರು. ಬೃಂದಾವನದ ಮುಂದೆ ಸದಾಕಾಲ ಭಕ್ತಿಯಿಂದ ಬೆಳಗುವ ನೂರಾರು ಬೆಳ್ಳಿಯ ದೀಪಗಳು, ರಾಯರ ಉತ್ಸವಕ್ಕೆ ಮತ್ತು ಮೆರವಣಿಗೆಗೆ ಬಳಸುವ ಭಾರೀ ಗಾತ್ರದ ಬೆಳ್ಳಿಯ ಹಾಗೂ ಚಿನ್ನದ ರಥಗಳು ಮಠದ ದೈವಿಕ ಕಳೆಯನ್ನು ಹೆಚ್ಚಿಸುತ್ತಿದ್ದವು. ನೈವೇದ್ಯಕ್ಕೆ ಬಳಸುವ ಬಂಗಾರದ ಪೂಜಾ ಸಾಮಗ್ರಿಗಳು ಮಠದ ವೈಭವವನ್ನು ಸಾವಿರಾರು ಪಟ್ಟು ಜಾಸ್ತಿ ಮಾಡುತ್ತಿದ್ದವು. ಇದೆಲ್ಲವೂ ಭಕ್ತರು ರಾಯರ ಮೇಲೆ ಇಟ್ಟಂತ ನಿಸ್ವಾರ್ಥ ಪ್ರೀತಿ ಮತ್ತು ಕಲ್ಮಶವಿಲ್ಲದ ಭಕ್ತಿಯ ಗುರುತಾಗಿತ್ತು. ಆದರೆ ಕಲಿಯುಗದ ಕೆಟ್ಟ ಆಲೋಚನೆಗಳಿಗೆ ಮತ್ತು ಹಣದ ಅಹಂಕಾರಕ್ಕೆ ಸಂಪೂರ್ಣವಾಗಿ ಬಲಿಯಾಗಿದ್ದ ಆ ನೀಚ ಕಳ್ಳನಿಗೆ ಈ ಭಕ್ತಿ ಅಥವಾ ಶ್ರದ್ಧೆಯ ಬೆಲೆ ಗೊತ್ತಿರಲಿಲ್ಲ. ಅವನಿಗೆ ದೇವರ ಮೇಲಿನ ನಂಬಿಕೆ, ಪುಣ್ಯ ಪಾಪ ಅಥವಾ ಧರ್ಮ ಕರ್ಮಗಳ ಬಗ್ಗೆ ಕನಿಷ್ಠ ಅರಿವು ಇರಲಿಲ್ಲ. ಅವನಿಗೆ ಕೇವಲ ಹಣ ಪಡೆಯಬೇಕು, ರಾತ್ರೋರಾತ್ರಿ ಶ್ರೀಮಂತನಾಗಬೇಕು ಎಂಬ ಕುರುಡು ಆಸೆ ಮಾತ್ರ ಇತ್ತು. ದುಡಿದು ಬದುಕುವ ಬದಲು ಬೇರೆಯವರ ಆಸ್ತಿಯನ್ನು ಕಸಿದುಕೊಳ್ಳುವ ಮತ್ತು ದೇವರಿಗೆ ಸೇರಿದ ವಸ್ತುಗಳನ್ನು ಖರೀದಿಸುವ ನೀಚ ಬುದ್ಧಿ ಅವನದಾಗಿತ್ತು. ಆತ ಈಗಾಗಲೇ ಹಲವು ಊರುಗಳಲ್ಲಿ ಕಳ್ಳತನ ಮಾಡಿ ರಾಜಪಟ್ಟರಿಗೆ ಸಿಕ್ಕಿ ಬೀಳದೆ ತಪ್ಪಿಸಿಕೊಂಡು ಬಂದಿದ್ದ. ಬಹುದೊಡ್ಡ ಕಳ್ಳ ಎಂತಹ ಭಾರಿ ಬೀಗವನ್ನಾದರೂ ಮುರಿಯುವ ಎತ್ತರದ ಗೋಡೆ ಮತ್ತು ಕಾವಲುಗಾರರ ಗಮನ ತಪ್ಪಿಸುವ ಕಲೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಈ ಬಾರಿ ಅವನ ಕಣ್ಣು ಬಿದ್ದಿತ್ತು ಸಾಮಾನ್ಯರ ಮನೆಯ ಮೇಲಲ್ಲ,
ಸಾಕ್ಷಾತ್ ಜಗತ್ತನ್ನೇ ಕಾಯುವ ರಾಯರ ಮಠದ ಮೇಲೆ ಹಲವು ದಿನಗಳಿಂದ ಪ್ರತಿದಿನ ಹಗಲಿನ ಹೊತ್ತಿನಲ್ಲಿ ಅತ್ಯಂತ ಮುಗ್ಧನ ಭಕ್ತನಂತೆ ವೇಷ ಧರಿಸಿ ಬರುತ್ತಿದ್ದ. ಯಾರಿಗೂ ಅನುಮಾನ ಬಾರದಂತೆ ಹಣೆಗೆ ದೊಡ್ಡದಾಗಿ ಗಂಧ ಹಚ್ಚಿಕೊಂಡು ಕೈಯಲ್ಲಿ ಹೂವಿನ ಹಾರ ಹಿಡಿದುಕೊಂಡು ಮಠದೊಳಗೆ ಬರುತ್ತಿದ್ದ ಕಳ್ಳ ರಾಯರ ಬೃಂದಾವನದ ಮುಂದಿದ್ದ ಅಪಾರವಾದ ಬೆಳ್ಳಿ ಮತ್ತು ಬಂಗಾರದ ಸಂಪತ್ತನ್ನು ಹದ್ದಿನ ಕಣ್ಣಿನಿಂದ ಗಮನಿಸುತ್ತಿದ್ದನು. ಯಾವ ಯಾವ ಬೆಲೆ ಬಾಳುವ ವಸ್ತು ಎಲ್ಲಿದೆ, ರಾತ್ರಿ ಹೊತ್ತು ಕಾವಲುಗಾರರು ಎಲ್ಲಿರುತ್ತಾರೆ ಮತ್ತು ಅವರು ಎಷ್ಟು ಗಂಟೆಗೆ ನಿದ್ರೆಗೆ ಜಾರುತ್ತಾರೆ ಎಂಬುದನ್ನು ಆತ ಸೂಕ್ಷ್ಮವಾಗಿ ತಿಳಿದುಕೊಂಡಿದ್ದನು. ಮಠದ ಹಿಂದಿನ ಬಾಗಿಲು ಹೇಗಿದೆ, ಗೋಡೆಯ ಎತ್ತರವೆಷ್ಟು, ಗರ್ಭಗುಡಿಯ ಬೀಗ ಎಂಥದ್ದು ಮತ್ತು ಒಳಗೆ ಹೋಗಿ ಬರಲು ಎಷ್ಟು ನಿಮಿಷ ಬೇಕು ಎಂಬುದನ್ನೆಲ್ಲ ಆತ ಅತ್ಯಂತ ಜಾಣ್ಮೆಯಿಂದ ಲೆಕ್ಕಾಚಾರ ಹಾಕಿದನು. ಅವನಿಗೆ ಮಠದಲ್ಲಿ ನಡೆಯುವ ಭಜನೆ ಅಥವಾ ವೇದ ಘೋಷಗಳು ಯಾವುದೂ ಕಿವಿಗೆ ಬೀಳುತ್ತಿರಲಿಲ್ಲ. ಅವನು ಸಂಪೂರ್ಣ ಗಮನ ಕೇವಲ ಅಲ್ಲಿದ್ದ ಬಂಗಾರದ ಮೇಲಿತ್ತು. ಬೃಂದಾವನದ ಮುಂದಿದ್ದ ಅತ್ಯಂತ ಸುಂದರವಾದ ಮತ್ತು ಭಾರೀ ತೂಕದ ಬೆಳ್ಳಿಯ ರಥ, ಸೊಗಸಾಗಿ ಕೆತ್ತಿದ್ದ ಚಿನ್ನದ ಆರತಿ ತಟ್ಟೆಗಳು ಮತ್ತು ಬೆಳ್ಳಿಯ ದಂಬಗಳ ಮೇಲೆ ಅವನ ಗಮನವನ್ನು ಸಂಪೂರ್ಣವಾಗಿ ಸೆಳೆಯುತ್ತಿದ್ದವು. ರಾಯರ ಉತ್ಸವ ಮೂರ್ತಿಯನ್ನು ಅಲಂಕರಿಸುವ ವಜ್ರದ ಕಿರೀಟಗಳು, ನವರತ್ನಗಳ ಮುತ್ತಿನ ಹಾರಗಳು ಮತ್ತು ಉಂಡೆಯಲ್ಲಿದ್ದ ಸಾವಿರಾರು ಬಂಗಾರದ ನಾಣ್ಯಗಳನ್ನು ನೋಡಿ ಅವನ ಕೆಟ್ಟ ಬುದ್ಧಿ ಕಲಿಂಗ ಸರ್ಪದಂತೆ ಹೆಡಬಿಚ್ಚಿ ಆಡುತ್ತಿತ್ತು. ಆ ಅಪಾರ ಸಂಪತ್ತನ್ನು ಒಬ್ಬನೇ ದೋಚಿದರೆ ತನ್ನ ಇಡೀ ಜೀವನವನ್ನು ಅರಮನೆಯಲ್ಲಿ ರಾಜನಂತೆ ಕಳೆಯಬಹುದು ಎಂದು ಆತ ಸಂಚು ಮಾಡಿದನು. 7 ತಲೆಮಾರುವರೆಗೆ ಯಾವುದೇ ಕೆಲಸ ಮಾಡದೆ ಕೂತು ತಿನ್ನಬಹುದು, ಸಾವಿರಾರು ಕೆಲಸಗಾರರ ಮಧ್ಯೆ ಮನುಷ್ಯನಾಗಿ ಮೆರೆಯಬಹುದು ಎಂದು ಆತ ಹಗಲುಗನಸು ಕಾಣುತ್ತಿದ್ದನು. ಅವನ ಕಣ್ಣಿಗೆ ಅಲ್ಲಿ ಸಾಕ್ಷಾತ್ ದೇವರಿದ್ದಾನಲ್ಲ, ಆತ ದಿವ್ಯ ದೃಷ್ಟಿಗೆ ಜಗತ್ತಿನ ಪ್ರತಿಯೊಂದು ವಿಷಯ ತಿಳಿಯುತ್ತದೆ, ಅವನ ಅನುಮತಿ ಇಲ್ಲದೆ ಗಾಳಿಯು ಬೀಸುವುದಿಲ್ಲ ಎಂಬ ಸ್ವಲ್ಪ ಭಯವಿರಲಿಲ್ಲ. ಬದಲಿಗೆ ಅಲ್ಲಿದ್ದ ಬಂಗಾರ ಮತ್ತು ಬೆಳ್ಳಿಯ ಮೇಲೆ ಕಣ್ಣು ಸೆಳೆಯುವ ಹೊಳಪೆ ದೊಡ್ಡದಾಗಿ ಕಂಡಿತು. ಅವನ ಪಾಪದ ಕೊಡ ಅಂಚಿನವರೆಗೆ ತುಂಬಲು ಮತ್ತು ಅವನ ಕೆಟ್ಟ ಕಾಲ ಹತ್ತಿರವಾಗಲು ಆರಂಭವಾಗುತ್ತದೆ. ಅದು ಅಮಾವಾಸ್ಯೆಯ ಭಯಂಕರ ರಾತ್ರಿ. ಆ ದಿನ ಆಕಾಶದಲ್ಲಿ ಮಿನುಗಲು ಒಂದು ಸಣ್ಣ ನಕ್ಷತ್ರವೂ ಕಾಣುತ್ತಿರಲಿಲ್ಲ. ಚಂದ್ರನ ಸುಳಿವೇ ಇರಲಿಲ್ಲ. ದಟ್ಟವಾಗಿ ಕಪ್ಪು ಕಾರ್ಮೋಡಗಳು ಕವಿದಿದ್ದವು. ಇಡೀ ಊರಿಗೆ ಊರೇ ಕತ್ತಲಲ್ಲಿ ಮುಳುಗಿತ್ತು. ಮಂತ್ರಾಲಯದ ಪವಿತ್ರ ಭೂಮಿಯಲ್ಲಿ ಭಕ್ತರು, ಮಠದ ಅರ್ಚಕರು ಮತ್ತು ಊರಿನ ಜನರೆಲ್ಲರೂ ದಿನವಿಡೀ ಮಾಡಿದ ಸೇವೆ ಮತ್ತು ಕಠಿಣ ಕೆಲಸದ ಆಯಾಸ ಮೇರೆಗೆ ಗಾಢವಾದ ನಿದ್ರೆಯಲ್ಲಿದ್ದರು. ಇಡೀ ವಾತಾವರಣದಲ್ಲಿ ಭಯ ಹುಟ್ಟಿಸುವಂತಹ ಮೌನ ಆವರಿಸಿತು. ಕೇವಲ ತುಂಗಾಭದ್ರಾ ನದಿಯ ನೀರು ದೊಡ್ಡ ದೊಡ್ಡ ಕಲ್ಲಿನ ಬಂಡೆಗಳಿಗೆ ಬಡಿದು ಹರಿಯುವ ಜುಳುಜುಳು ಸದ್ದು, ಮೈ ನಡುಗಿಸುವಂತಹ ಚಳಿಯ ಗಾಳಿ, ಮರಗಳ ಒಣಗಿದ ಎಲೆಗಳು ಉದುರುವ ಶಬ್ದ ಮತ್ತು ದಟ್ಟವಾದ ಕಾಡಿನ ಮರಗಳಿಂದ ಕೇಳಿಬರುವ ಗೂಬೆಯ ಕೂಗು ಮಾತ್ರ ಆ ಗಂಭೀರ ರಾತ್ರಿ ಮೌನವನ್ನು ಮುರಿತಿದ್ದವು. ಕಳ್ಳತನ ಮಾಡಲು ಇದೇ ಅತ್ಯಂತ ಸರಿಯಾದ ಸಮಯ ಎಂದು ನಿರ್ಧರಿಸಿ ಆ ಕಳ್ಳ ಸಂಪೂರ್ಣವಾಗಿ ಕಪ್ಪು ಬಟ್ಟೆ ಧರಿಸಿ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಸಿದ್ಧನಾದನು. ತನ್ನ ಸೊಂಟಕ್ಕೆ ದಪ್ಪನೆಯ ಹಗ್ಗ ಮತ್ತು ಬೀಗ ಹೊಡೆಯುವ ಕಂಬಿ, ಕತ್ತರಿಸುವ ಭಾರವಾದ ಕಂಬಿಯಾದ ಆಯುಧಗಳನ್ನು ಕಟ್ಟಿಕೊಂಡು ಹೊರಟನು. ಕಾಡಿನಲ್ಲಿ ಬೇಟೆಯಾಡುವ ಮುನ್ನ ಹೊಂಚು ಹಾಕುವ ಹುಲಿಯಂತೆ ಅತ್ಯಂತ ಮೃದುವಾಗಿ ಹೆಜ್ಜೆ ಹಾಕುತ್ತಾ ಸದ್ದಿಲ್ಲದೆ ಮಠದ ಎತ್ತರವಾದ ಕಾಂಪೌಂಡ್ ಬಳಿ ಬಂದನು. ತಾನು ತಂದಿದ್ದ ಹಗ್ಗದ ಸಹಾಯದಿಂದ ಗೋಡೆಯನ್ನು ಸರಸರನೆ ಹತ್ತಿ ಅಂಗಳದ ಒಳಗೆ ಬಂದು ಸಣ್ಣ ಸದ್ದು ಕೂಡ ಮಾಡದೆ ಜಿಗಿಯುತ್ತಾನೆ. ಅವನ ಕಣ್ಣಲ್ಲಿ ಕೇವಲ ಆಸೆ, ದುರಾಸೆ ಮತ್ತು ಸಂಪತ್ತನ್ನು ಅಪಹರಿಸುವ ಉದ್ದೇಶ ಮಾತ್ರ ತುಂಬಿತ್ತು. ಹೃದಯ ಬಡಿತ ವಿಪರೀತವಾಗಿ ವೇಗವಾಗಿತ್ತು. ಎಲ್ಲಿ ಯಾರಾದರೂ ಭಕ್ತರು ಎಚ್ಚರಗೊಂಡು ಬಿಡುತ್ತಾರೋ, ಎಲ್ಲಿ ಕಾವಲುಗಾರರು ಕಣ್ಣಿಗೆ ಬಿದ್ದು ಬಿಡುತ್ತೇನೋ,
ಊರು ನಾಯಿಗಳು ಬೊಗಳಿ ತನ್ನನ್ನು ಹಿಡಿದುಕೊಳ್ಳುತ್ತಾವೆಯೋ ಎಂದು ಪದೇ ಪದೇ ಬೆವರುತ್ತಾ ಉಸಿರು ಬಿಗಿ ಹಿಡಿದುಕೊಂಡು ಗಾಳಿಯ ಸಣ್ಣ ಹೆಚ್ಚು ಬೀಳುತ್ತಾ ಸುತ್ತಲೂ ಕಣ್ಣಾಡಿಸುತ್ತಾ ಗರ್ಭಗುಡಿಯ ಬಾಗಿಲಿನತ್ತ ಅತ್ಯಂತ ಎಚ್ಚರದಿಂದ ಹೆಜ್ಜೆ ಹಾಕುತ್ತಾನೆ. ತನ್ನಲ್ಲಿದ್ದ ಕಬ್ಬಿಣದ ಆಯುಧಗಳನ್ನು ಬಳಸಿ ಅತ್ಯಂತ ಜಾಣ್ಮೆಯಿಂದ ಗರ್ಭಗುಡಿಯ ಭಾರೀ ಕದವನ್ನು, ಅದರ ದೊಡ್ಡ ಬೀಗವನ್ನು ಯಾವುದೇ ಲೋಹದ ಸದ್ದಿಲ್ಲದೆ ಕತ್ತರಿಸಿ ತೆರೆದನು. ಗರ್ಭಗುಡಿಯ ಒಳಗೆ ಪ್ರವೇಶಿಸಿದಂತೆ ಅಲ್ಲಿ ಹಗಲು ರಾತ್ರಿ ಎನ್ನದೆ, ಮಳೆ ಚಳಿ ಎನ್ನದೆ ಬೃಂದಾವನದ ಮುಂದೆ ಸದಾಕಾಲ ಬೆಳಗುತ್ತಿದ್ದ ನಂದಿ ದೀಪದ ಅಂದವಾದ ಅತ್ಯಂತ ದೈವಿಕವಾದ ಮತ್ತು ಬೆಳ್ಳಿಯ ವಸ್ತುಗಳು ಕಣ್ಣು ಕುಕ್ಕುವಂತೆ ಹೊಳೆಯುತ್ತಿದ್ದವು. ಅವನ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇಡೀ ಗರ್ಭದಲ್ಲಿರುವ ಭಕ್ತರು ಅರ್ಪಿಸುತ್ತಿದ್ದ ಪಥ್ಯ, ಕರ್ಪೂರ, ಶ್ರೀಗಂಧ, ತುಳಸಿ ಮತ್ತು ನಾನಾ ಬಗೆಯ ಹೂಗಳ ಸುಗಂಧ ಆವರಿಸಿತು. ಆ ಅವತಾರವು ಎಂಥವರ ಮನಸ್ಸನ್ನು ಕ್ಷಣದಾರ್ಧದಲ್ಲಿ ಶಾಂತಗೊಳಿಸುವಂತಿತ್ತು. ಆದರೆ ಆ ದೈವಿಕ ಕಳೆಯ ಮುಂದೆ ನಿಂತರೂ ಆತ ಕಟುಕ ಮನಸ್ಸು ಮಾತ್ರ ಸ್ವಲ್ಪವೂ ಕರಗಲಿಲ್ಲ. ಅವನಿಗೆ ರಾಯರ ಬೃಂದಾವನ ಕೇವಲ ಕಲ್ಲಿನ ಮೂರ್ತಿಯಂತೆ ಕಾಣಿಸುತ್ತಿತ್ತು ಹೊರತು ಅಲ್ಲಿರುವ ಜೀವಾಂತ ದೈವಿಕ ಶಕ್ತಿಯ, ಜಗತ್ತನ್ನೇ ಪಾಲಿಸುವ ಶಕ್ತಿಯ ಕನಿಷ್ಠ ಅರಿವಾಗುವುದಿಲ್ಲ. ಬದಲಾಗಿ ತನ್ನ ಬಹುದಿನಗಳ ಆಸೆ ಈಡೇರಿಸುವ ಸಮಯ ಹತ್ತಿರವಾಯಿತು. ಇನ್ನು ಕೆಲವೇ ಕ್ಷಣಗಳಲ್ಲಿ ತಾನು ಇಡೀ ಜಗತ್ತಿನ ಅತಿ ದೊಡ್ಡ ಶ್ರೀಮಂತನಾಗುತ್ತೇನೆ ಎಂದು ಅವನು ಮನಸ್ಸಿನಲ್ಲೇ ಸಂಭ್ರಮಿಸುತ್ತಿದ್ದನು. ಸ್ವಲ್ಪವೂ ತಡಮಾಡದೆ ತನ್ನ ಬೆನ್ನಿಗೆ ಕಟ್ಟಿಕೊಂಡು ತಂದಿದ್ದ ಅತ್ಯಂತ ದೊಡ್ಡದಾದ ಗಟ್ಟಿ ಮುಟ್ಟಾದ ಹಳೆಯ ಗೋಣಿ ಚೀಲವನ್ನು ಬಿಚ್ಚಿ ಗರ್ಭಗುಡಿಯ ನೆಲದ ಮೇಲೆ ಹರಡುತ್ತಾನೆ. ಅತ್ಯಂತ ವೇಗವಾಗಿ, ಆದರೆ ಯಾವುದೇ ಲೋಹದ ಶಬ್ದವಾಗದಂತೆ ಎಚ್ಚರ ವಹಿಸಿ ಬೃಂದಾವನದ ಮುಂದಿದ್ದ ಪ್ರತಿಯೊಂದು ಬೆಲೆ ಬಾಳುವ ವಸ್ತುವನ್ನು ತನ್ನ ಚೀಲಕ್ಕೆ ತುಂಬುತ್ತಾನೆ. ಭಕ್ತರು ಹರಕೆ ಹೊತ್ತು ನೀಡಿದ ಚಿನ್ನದ ಆಭರಣಗಳನ್ನು, ಬೆಳ್ಳಿಯ ಪಾತ್ರೆಗಳನ್ನು, ದೇವರ ನೈವೇದ್ಯದ ಬೆಳ್ಳಿಯ ಬಟ್ಟಲುಗಳನ್ನು, ಬೆಳ್ಳಿಯ ದೀಪದ ಕಂಬಗಳನ್ನು ಆ ಚೀಲದೊಳಗೆ ರಾಕ್ಷಸನಂತೆ ತುಂಬುತ್ತಾನೆ. ಅವನ ಕೈಗಳು ನಡುಗುತ್ತಿದ್ದವು, ಉಸಿರಾಟ ವೇಗವಾಗಿತ್ತು ಮತ್ತು ಬೆನ್ನಿನಿಂದ ಬೆವರು ಸುರಿಸುತ್ತಿತ್ತು. ಆದರೂ ಅವನ ಇಷ್ಟ ಕಡಿಮೆಯಾಗಲಿಲ್ಲ. ಪ್ರತಿಯೊಂದು ಚಿನ್ನದ ವಸ್ತುವನ್ನು ಚೀಲಕ್ಕೆ ಹಾಕುವಾಗ ಅವನ ಕಣ್ಣುಗಳಲ್ಲಿದ್ದ ದುರಾಸೆಯ ಹೊಳಪು ಎದ್ದು ಕಾಣುತ್ತಿತ್ತು. ದೇವಸ್ಥಾನದ ಉಂಡಿಯಲ್ಲಿದ್ದ ನಾಣ್ಯಗಳು ಬಿಡದೆ ನೆಲದ ಮೇಲೆ ಬಿದ್ದಿದ್ದ ಸಣ್ಣ ಬೆಳ್ಳಿಯ ಚೂರುಗಳನ್ನು ಒಂದು ಉಳಿಸದಂತೆ ಬಾಚಿಕೊಳ್ಳುತ್ತಾನೆ. ಅವನು ಅದೆಷ್ಟೋ ಸಂಪತ್ತನ್ನು ತುಂಬಿದ್ದನೆಂದರೆ ಮಠದ ಆ ಎಲ್ಲಾ ವಸ್ತುಗಳಿಂದ ಮೂಟೆಯನ್ನು ಒಬ್ಬನೇ ಎತ್ತಲು ಹೋದಾಗ ಅದನ್ನು ನೆಲದಿಂದ ಒಂದು ಇಂಚು ಅಲುಗಾಡಿಸಲು ಅಥವಾ ಸ್ವಲ್ಪ ಎಳೆಯಲು ಕೂಡ ಸಾಧ್ಯವಾಗದಷ್ಟು ಅದು ಭಾರೀ ತೂಕವಾಗಿ ಗರ್ಭದ ಗುಡಿಯಲ್ಲಿದ್ದ ಪ್ರತಿಯೊಂದು ಬೆಲೆಬಾಳುವ ವಸ್ತುವನ್ನು ಕದ್ದಾಯಿತು. ಇನ್ನು ಎಲ್ಲಿಂದ ಯಾವುದೇ ಸದ್ದಿಲ್ಲದೆ, ಯಾರ ಕಣ್ಣಿಗೂ ಬೀಳದೆ ತಪ್ಪಿಸಿಕೊಂಡು ಕತ್ತಲಿನಲ್ಲಿ ಕಾಡಿನ ಕಳ್ಳ ದಾರಿ ಹಿಡಿದು ತನ್ನ ಊರಿಗೆ ಓಡಿ ಹೋಗುವುದೇ ಬಾಕಿ. ನಾಳೆಯಿಂದ ತಾನೇ ಈ ಊರಿಗೆ ಮಹಾರಾಜ. ತನ್ನಷ್ಟು ಶ್ರೀಮಂತ ಯಾರೂ ಇಲ್ಲ. ನನ್ನನ್ನು ತಡೆಯುವವರು ಯಾರು? ಹಿಡಿಯುವವರು ಯಾರು? ಪ್ರಶ್ನಿಸುವವರು ಯಾರು? ಈ ಭೂಮಿಯ ಮೇಲೆ ಯಾರೂ ಇಲ್ಲ ಎಂದು ಅವನ ದುರಾಸೆಯಿಂದ ಮತ್ತು ಮಿತಿಮೀರಿದ ಅಹಂಕಾರದಿಂದ ದೀರ್ಘವಾಗಿ ಉಸಿರು ಬಿಡುತ್ತಾನೆ. ಆದರೆ ಸಾಕ್ಷಾತ್ ಗುರುರಾಯರ ಕಣ್ಣು ತಪ್ಪಿಸಿ ತ್ರಿಕಾಲ ಜ್ಞಾನಿಯಾದ ಅವರ ಪವಿತ್ರ ಸನ್ನಿಧಿಯಲ್ಲೇ ಅವರ ಎದುರೇ ಕಳ್ಳತನ ಮಾಡಿ ಓಡಿ ಹೋಗಲು ಈ ಸೃಷ್ಟಿಯಲ್ಲಿ ಯಾರಿಗೆ ತಾನೇ ಸಾಧ್ಯವಿದೆ? ಬೃಂದಾವನದಲ್ಲಿ ಸಜೀವವಾಗಿ ಕುಳಿತಿರುವ ರಾಯರ ಅಂಗವಾದ ಊಹೆಗೂ ಸಿಗದ ದೈವಿಕ ಶಕ್ತಿ ಏನಿರುವುದು? ಕನಿಷ್ಠ ಅರಿವು ಅಜ್ಞಾನಿ ಕಳ್ಳನಿಗೆ ಇರಲಿಲ್ಲ. ದೇವರ ಆಸ್ತಿಯನ್ನು ಮುಟ್ಟಿದ್ದರೆ, ದೇವರಿಗೆ ದ್ರೋಹ ಬಗೆದರೆ ತಾನು ಸರ್ವನಾಶವಾಗುತ್ತಾನೆ ಎಂಬುದನ್ನು ಅವನು ಸಂಪೂರ್ಣವಾಗಿ ಮರೆತಿದ್ದನು. ಆ ಭಾರಿ ತೂಕದ ಚಿನ್ನ ಬೆಳ್ಳಿಗಳಿಂದ ತುಂಬಿದ ಮೂಟೆಯನ್ನು ಬಲವಂತವಾಗಿ ತನ್ನ ದೇಹದ ಸಂಪೂರ್ಣ ಶಕ್ತಿಯಿಂದ ತನ್ನ ಬೆನ್ನ ಮೇಲೆ ಹೊತ್ತುಕೊಳ್ಳುತ್ತಾನೆ. ಆ ವಿಪರೀತ ಭಾರಕ್ಕೆ ಅವನ ಸೊಂಟ ಬಾಗಿದರೂ, ಕಾಲುಗಳು ನಡುಗುತ್ತಿದ್ದರೂ, ಉಸಿರು ಕಟ್ಟುವಂತಿದ್ದರೂ
ಕೂಗುತ್ತಿದ್ದರೂ ಲೆಕ್ಕಿಸದೆ ಗರ್ಭಗುಡಿಯಿಂದ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಹೊರಬಂದು ಮಠದ ಮುಖ್ಯ ಬಾಗಿಲಿನತ್ತ ಓಡಿ ಹೋಗಲು ಮೊದಲ ಹೆಜ್ಜೆ ಮುಂದೂಡುತ್ತಾನೆ. ಆದರೆ ಅವನು ರಾಯರ ಬೃಂದಾವನಕ್ಕೆ ಬೆನ್ನು ಮಾಡಿ ಒಂದೇ ಒಂದು ಹೆಜ್ಜೆ ಮುಂದೆ ಇಡುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಇಡೀ ಮಠವೇ ನಡುಗುವಂತಹ ಭಯಾನಕ ಭೂಕಂಪದಂತಹ ವಾತಾವರಣ ನಿರ್ಣಯವಾಗುತ್ತದೆ. ಆ ಭಯಾನಕ ರಾತ್ರಿಯಲ್ಲಿ ಅವನ ಕಣ್ಣೆದುರು ಒಂದೇ ಸತಿ ಸಾವಿರಾರು ಸೂರ್ಯರು ಒಟ್ಟಿಗೆ ಆಕಾಶದಿಂದ ಇಳಿದು ಬಂದಂತೆ ಅತಿ ಪ್ರಕಾಶವಾದ ಉರಿಯುವ ಬೆಂಕಿಯಂತಹ ದೈವಿಕ ಬೆಳಕು ಮೂಡುತ್ತದೆ. ಆ ದಿವ್ಯ ಬೆಳಕಿಗೆ ಅಂಗವಾದ ಶಕ್ತಿಯ ಹೊಡೆತಕ್ಕೆ ಅವನ ಕಣ್ಣುಗಳು ಸಂಪೂರ್ಣವಾಗಿ ಹೋಗಿ ಶಾಶ್ವತವಾಗಿ ಕುರುಡನಾಗುತ್ತಾನೆ. ಕಣ್ಣು ಸ್ವಲ್ಪವೂ ಕಾಣದಾಗಿ ದೈವಿಕವಾಗಿ ತಡೆಯಲಾಗದ ನೋವು ಶುರುವಾಗಿ ಭಯದಿಂದ ಪ್ರಾಣ ಹೋದಂತಾಗಿ ಅವನು ಗಟ್ಟಿಯಾಗಿ ಹುಚ್ಚನಂತೆ ಕಿರುಚಾಡುತ್ತಾ ಸಹಾಯಕ್ಕಾಗಿ ತನ್ನನ್ನು ಉಳಿಸಿಕೊಳ್ಳಲು ಕೂಗಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಅದೆಂತಹ ಆಶ್ಚರ್ಯ ಮತ್ತು ದೈವ ಸಂಕಲ್ಪವೆಂದರೆ ಅವನ ಗಂಟಲಲ್ಲಿನ ಸಣ್ಣ ಧ್ವನಿಯು ಹೊರಬರುವುದಿಲ್ಲ. ಅವನ ಧ್ವನಿ ಪೆಟ್ಟಿಗೆಯು ಸಂಪೂರ್ಣವಾಗಿ ಬಂದಾಯಿತಂತೆ ಭಾಸವಾಗುತ್ತದೆ. ಅಷ್ಟೇ ಅಲ್ಲ, ಅವನ ಇಡೀ ದೇಹವು ರಕ್ತ ಮಾಂಸವೆಲ್ಲವೂ ಒಣಗಿದ ಮರದಂತೆ ಶಿಲ್ಪಿಯೊಬ್ಬ ಕಲ್ಲಿನಲ್ಲಿ ಕಡೆದು ನಿಲ್ಲಿಸಿದ ಮೂರ್ತಿಯಂತೆ ಅಲ್ಲೇ ನಿಂತು ಬಿಡುತ್ತಾನೆ. ಆದರೆ ಅವನಿಗೆ ಸಂಪೂರ್ಣ ಪ್ರಜ್ಞೆ ಇರುತ್ತದೆ. ನಡೆಯುತ್ತಿರುವ ಪ್ರತಿಯೊಂದು ಘಟನೆಯು ಅರಿವಿರುತ್ತದೆ. ರಾಯರ ದಿವ್ಯ ಶಕ್ತಿಯ ಪ್ರಭಾವದಿಂದ ಆ ಕಳ್ಳನಿಗೆ ತನ್ನ ಬೆನ್ನ ಮೇಲಿನ ಆ ಭಾರೀ ತೂಕದ ಮೂಟೆಯನ್ನು ಕೆಳಗೆ ಇಳಿಸಲು ಆಗದೆ, ಕೈಕಾಲುಗಳನ್ನು ಸ್ವಲ್ಪವೂ ಅಲಿಗಾಡಿಸಲು ಆಗದೆ, ಕನಿಷ್ಠ ಪಕ್ಷ ತನ್ನ ಕಣ್ಣು ರೆಪ್ಪೆಯನ್ನು ಮಿಟುಕಿಸಲು ಸಾಧ್ಯವಾಗದೆ ಒಂದು ಜೀವಂತ ಶವದಂತೆ ನಿಲ್ಲುತ್ತಾನೆ. ಅತ್ತ ಪ್ರಾಣವೂ ಹೋಗದೆ ಸಾಯಲು ಆಗದೆ, ಇತ್ತ ಮನುಷ್ಯನಂತೆ ಬದುಕಲು ಆಗದೆ ತ್ರಿಶಂಕ ಸ್ಥಿತಿಯಲ್ಲಿ ನರಕದ ದ್ವಾರದಲ್ಲಿ ಸಿಲುಕಿಕೊಳ್ಳುತ್ತಾನೆ. ತಾನು ಮಾಡಿದ ಪಾಪದ ಫಲವನ್ನು ಕ್ಷಣದಲ್ಲೇ ತನ್ನ ಜೀವಮಾನದಲ್ಲೇ ಅತಿ ಕ್ರೂರವಾಗಿ ಅನುಭವಿಸಲು ಶುರು ಮಾಡುತ್ತಾನೆ. ಇಡೀ ರಾತ್ರಿ ಆ ಕಡು ಚಳಿಯಲ್ಲಿ, ಆ ನಡುಗಿಸುವ ಮಂಜಿನ ಗಾಳಿಯಲ್ಲಿ ಆ ಭಾರೀ ತೂಕದ ಚಿನ್ನದ ಮೂಟೆಯನ್ನು ಬೆನ್ನ ಮೇಲೆ ಹೊತ್ತುಕೊಂಡು ಕಣ್ಣು ಕಾಣದೆ ಜಗತ್ತು ಕತ್ತಲಾಗಿ ದೇಹದ ಯಾವುದೇ ಭಾಗವನ್ನು ಅಲುಗಾಡಿಸಲು ಆಗದೆ ಅವನು ಅನುಭವಿಸಿದ ನರಕ ಯಾತನೆ, ಆ ವೇದನೆ ಅಷ್ಟು ಇಷ್ಟಲ್ಲ. ಬೆನ್ನಿಗೆ ಕಟ್ಟಿದ ಭಾರದಿಂದ ಅವನ ಬೆನ್ನು ಮೂಳೆ ಮುರಿದು ಪುಡಿ ಪುಡಿಯಾಗುವಂತೆ ನೋವಾಗುತ್ತಿರುತ್ತದೆ. ಪ್ರತಿ ಉಸಿರಿಗೂ ಎದೆ ಒಡೆದು ಹೋಗುತ್ತದೆ, ಕಷ್ಟವಾಗುತ್ತಿರುತ್ತದೆ. ಆದರೆ ಅಮ್ಮ ನನ್ನನ್ನು ಕಾಪಾಡು ಎಂದು ಕೂಗಲು ಆಗುವುದಿಲ್ಲ. ಯಾರನ್ನು ಸಹಾಯಕ್ಕೆ ಕರೆಯಲು ಆಗುವುದಿಲ್ಲ. ಅವನಿಗೆ ತಾನು ಮಾಡಿದ ಘೋರ ಪಾಪದ, ದೇವರಿಗೆ ಮಾಡಿದ ಅಪಚಾರ ಸಂಪೂರ್ಣ ಅರಿವಾಗುತ್ತದೆ. ದೇವರ ಆಸ್ತಿಯನ್ನು ಮುಟ್ಟಿದರೆ ಕಷ್ಟಪಡದೆ ಪರರ ಸಂಪತ್ತಿನ ಮೇಲೆ ಹಾಗೂ ದೇವರ ಹಣದ ಮೇಲೆ ದುರಾಸೆ ಪಟ್ಟರೆ ಏನಾಗುತ್ತದೆ ಎಂಬ ಪರಮ ಸತ್ಯವು ಈ ರಾತ್ರಿಯ ಭೀಕರ ಹಾಗೂ ನರಕ ಯಾತನೆಯ ಶಿಕ್ಷೆಯಲ್ಲಿ ಅವನಿಗೆ ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿ ಉಸಿರಿನಲ್ಲೂ ಅರ್ಥವಾಯಿತು. ಮಾನವ ಕುತಂತ್ರ, ದುರಾಸೆ, ಜಂಬ ಮತ್ತು ಅಹಂಕಾರ ಸಾಕ್ಷಾತ್ ದೇವರ ಶಕ್ತಿಯ ಮುಂದೆ ಒಂದು ಸಣ್ಣ ಒಣಗಿದ ಹುಲ್ಲಿನ ಕಡ್ಡಿಗೂ ಸಮಾನವಲ್ಲ. ದೇವರ ಇಚ್ಛೆ ಇಲ್ಲದೆ ಇಲ್ಲಿ ಒಂದು ಎಲೆಯೂ ಅಲ್ಲಾಡುವುದಿಲ್ಲ ಎಂಬುದು ಅವನಿಗೆ ಅರ್ಥವಾಗುತ್ತದೆ. ತನ್ನ ಜೀವನದ ಕೊನೆಯ ಸಮಯ ಬಂದೇ ಬಿಟ್ಟಿತು ಎಂದು ಅವನು ಒಳಗೊಳಗೆ ರಕ್ತ ಕಣ್ಣೀರು ಹಾಕಲು ಶುರು ಮಾಡುತ್ತಾನೆ. ತಾನು ಇದುವರೆಗೆ ಮಾಡಿದ ಎಲ್ಲ ತಪ್ಪುಗಳನ್ನು ಅವನು ಕಣ್ಣ ಮುಂದೆ ಬಂದು ಹೋಗುತ್ತವೆ. ತಾನು ಎಂತಹ ಮಹಾ ಪಾಪ ಮಾಡಿದೆ ಎಂದು ಅವನಿಗೆ ತಿಳಿಯುತ್ತದೆ. ಹಾಗೆಯೇ ಆ ಭೀಕರವಾದ ಪ್ರತಿಯೊಂದು ಕ್ಷಣವೂ ಒಂದು ಯುಗದಂತೆ ಭಾಸವಾದ ವಿಪರೀತ ನೋವಿನಿಂದ ಕೂಡಿದ ರಾತ್ರಿ ಕಳೆದು ನಿಧಾನವಾಗಿ ಬೆಳಗಾಗುತ್ತದೆ. ಪೂರ್ವ ದಿಕ್ಕಿನಲ್ಲಿ ಸೂರ್ಯೋದಯವಾಗಿ ಆಕಾಶದಲ್ಲಿ ಕೆಂಪು ಮತ್ತು ಹಳದಿ ಬಣ್ಣ ಮೂಡುತ್ತದೆ. ಮರಗಳಲ್ಲಿ ಹಕ್ಕಿಗಳ ಚಿಲಿಪಿಲಿ ಶುರುವಾಗುತ್ತದೆ.
ರಾಯರ ದೈನಂದಿನ ಸುಪ್ರಭಾತ ಸೇವೆಗೆಂದು ಮಠದ ಪ್ರಧಾನ ಅರ್ಚಕರು, ವೇದ ಪಂಡಿತರು ಪವಿತ್ರ ತುಂಗಾಭದ್ರದಲ್ಲಿ ಸ್ನಾನ ಮಾಡಿ ಶುಭ್ರವಾದ ಮಡಿ ಬಟ್ಟೆ ಧರಿಸಿ ಹಣೆ ತುಂಬ ಗಂಧದ ಬೊಟ್ಟು ಇಟ್ಟುಕೊಂಡು ಕೈಯಲ್ಲಿ ಪೂಜಾ ಸಾಮಗ್ರಿಗಳನ್ನು ತಾಜಾ ಹೂವಿನ ಬುಟ್ಟಿಗಳನ್ನು ಹಿಡಿದು ನೂರಾರು ಭಕ್ತರೊಡನೆ ಮಂತ್ರ ಪಠಿಸುತ್ತಾ ಭಜನೆ ಮಾಡುತ್ತಾ ಮಠದ ಮುಖ್ಯ ಬಾಗಿಲನ್ನು ತೆರೆಯುತ್ತಾರೆ. ಬಾಗಿಲು ತೆರೆದು ಒಳಗೆ ಬಂದ ಕೂಡಲೇ ಗರ್ಭಗುಡಿಯ ಎದುರು ಭಾರೀ ದೊಡ್ಡ ಮೂಟೆಯನ್ನು ಬೆನ್ನ ಮೇಲೆ ಹೊತ್ತಿಕೊಂಡು ಕಲ್ಲಿನ ಪ್ರತಿಮೆಯಂತೆ ಮರಗಟ್ಟಿ ನಿಂತಿರುವ ಆ ಅಪರಿಚಿತ ಕಳ್ಳನನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ. ಕೆಲವರು ಗಾಬರಿಯಿಂದ ಹಿಂದಕ್ಕೆ ಸರಿಯುತ್ತಾರೆ. ವಿಚಾರಿಸಿದಾಗ ಮಠದ ವಸ್ತುಗಳು ಆ ಮೂಟೆಯಲ್ಲಿರುವುದನ್ನು ನೋಡಿದಾಗ ಅವನು ಮಠದ ಸಂಪತ್ತನ್ನು ದೋಚಲು ಬಂದ ಸಾಕ್ಷಾತ್ ರಾಯರ ದಿವ್ಯ ಶಕ್ತಿಗೆ ಸಿಲುಕಿ ಈ ಕಠಿಣವಾದ ಶಿಕ್ಷೆ ಅನುಭವಿಸುತ್ತಿದ್ದಾನೆ. ರಾಯರು ಯಾರಿಗೂ ಕಾಯದೆ ತಮ್ಮ ಮಠದ ಸಂಪತ್ತನ್ನು ತಾವೇ ರಕ್ಷಿಸಿಕೊಂಡಿದ್ದಾರೆ ಎಂಬುದು ಅಲ್ಲಿ ಸೇರಿದ ಪ್ರತಿಯೊಬ್ಬರಿಗೂ ಸ್ಪಷ್ಟವಾಗುತ್ತದೆ. ರಾಯರ ಮಹಿಮೆಯನ್ನು, ಅವರ ಕಣ್ಣಿಗೆ ಕಾಣುವ ಪವಾಡವನ್ನು ಕಣ್ಣಾರೆ ಕಂಡು ಭಕ್ತರೆಲ್ಲರೂ ಆನಂದ ಬಾಷ್ಪ ಸುರಿಸುತ್ತಾರೆ. ಶ್ರೀ ರಾಘವೇಂದ್ರರ ನಮ್ಮ ಗುರುರಾಯರಿಗೆ ಜಯವಾಗಲಿ ಎಂದು ಗಟ್ಟಿಯಾಗಿ ಜೈಕಾರ ಹಾಕುತ್ತಾರೆ. ಇತ್ತ ಕಳ್ಳನಿಗೆ ಆ ಕ್ಷಣದಲ್ಲಿ ತನ್ನ ಮಹಾ ತಪ್ಪಿನ ಸಂಪೂರ್ಣ ಅರಿವಾಗುತ್ತದೆ. ಅವನ ಅಹಂಕಾರವೆಲ್ಲ ನಾಶವಾಗಿ ಬೆಂಕಿಯಲ್ಲಿ ಸುಟ್ಟಂತೆ ಆದಂತಹ ಆಯಿತು. ಅವನಿಗೆ ಮಾತನಾಡಲು ಸಾಧ್ಯವಾಗದಿದ್ದರೂ ಅವನ ಮನಸ್ಸಿನಲ್ಲಿ ಹೃದಯದ ಆಳದಿಂದ ಗುರುರಾಯರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ನನ್ನನ್ನು ಕ್ಷಮಿಸು ತಂದೆ, ಅಜ್ಞಾನದಿಂದ, ದುರಾಸೆಯಿಂದ, ಕೆಟ್ಟ ಬುದ್ಧಿಯಿಂದ ಈ ಘೋರ ತಪ್ಪು ಮಾಡಿದೆ. ನಿನ್ನ ಅಗಾಧವಾದ ಶಕ್ತಿಯ ಅರಿವು ನನಗಿರಲಿಲ್ಲ. ನಿನ್ನನ್ನು ಕೇವಲ ಸಾಮಾನ್ಯ ಕಲ್ಲಿನ ಮೂರ್ತಿ ಎಂದು ತಿಳಿದಿದ್ದೆ. ದಯವಿಟ್ಟು ನನ್ನನ್ನು ಈ ಭೀಕರ ನರಕದಿಂದ, ತಡೆಯಲಾಗದ ನೋವಿನಿಂದ ರಕ್ಷಿಸು ತಂದೆ. ಇನ್ನು ಮುಂದೆ ನನ್ನ ಇಡೀ ಜೀವನದಲ್ಲಿ ನಾನು ಯಾವುದೇ ಕೆಟ್ಟ ಕೆಲಸ ಮಾಡುವುದಿಲ್ಲ. ಬೇರೆಯವರ ಒಂದು ಪೈಸೆಗೂ ನಾನು ಆಸೆ ಪಡುವುದಿಲ್ಲ. ನನಗೆ ಒಂದೇ ಒಂದು ಬಾರಿ ಪ್ರಾಣ ಭಿಕ್ಷೆ ನೀಡು ಕರುಣಾಮಯಿ ತಂದೆ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ಬೇಡಿಕೊಳ್ಳುತ್ತಿರುತ್ತಾನೆ. ಅವನ ಕಣ್ಣುಗಳಿಂದ ಪಶ್ಚಾತ್ತಾಪದ ಕಣ್ಣೀರು ಮಳೆಯಂತೆ ಹರಿಯುತ್ತಿತ್ತು. ಆತನ ಮುಖದಲ್ಲಿ ಮರಣದ ಛಾಯೆ ಎದ್ದು ಕಾಣುತ್ತಿತ್ತು. ಆ ಮಠದ ಪ್ರಧಾನ ಅರ್ಚಕರು ಕೂಡ ಆತನ ಪರಿಸ್ಥಿತಿಯನ್ನು ನೋಡಿ ಆತನಿಗೆ ತನ್ನ ತಪ್ಪಿನ ಅರಿವಾಗಿದೆ ಎಂದು ತಿಳಿದು ಕರುಣಾಮಯಿಯಾದ ಆತನನ್ನು ಕ್ಷಮಿಸುವಂತೆ ಮಂತ್ರ ಪಠಿಸುತ್ತಾ ಎರಡೂ ಕೈ ಮುಗಿದು ಪ್ರಾರ್ಥಿಸುತ್ತಿದ್ದರು. ಗುರುರಾಯರು ಕರುಣಾಸಾಗರರು. ಯಾರು ಎಷ್ಟು ದೊಡ್ಡ ತಪ್ಪು ಮಾಡಿದರೂ, ಎಷ್ಟೇ ದೊಡ್ಡ ಪಾಪದ ಕೆಲಸ ಮಾಡಿದರೂ ಮನಸಾರೆ ಕಲ್ಮಶವಿಲ್ಲದೆ ಪಶ್ಚಾತ್ತಾಪ ಪಟ್ಟು ಶರಣಾದರೆ ಅವರನ್ನು ಎಂದಿಗೂ ಕೈಬಿಡುವುದಿಲ್ಲ. ಕಳ್ಳನ ಕಣ್ಣೀರಿನಲ್ಲಿರುವ ನಿಜವಾದ ಪ್ರಾಮಾಣಿಕವಾದ ಪಶ್ಚಾತ್ತಾಪವನ್ನು ಅರಿತ ರಾಯರು ಅವನಿಗೆ ಮತ್ತೆ ಕಣ್ಣಿನ ದೃಷ್ಟಿ ಕರುಣಿಸಿ ಆ ಕಲ್ಲಿನ ಶಾಪದಿಂದ ವಿಮೋಚನೆ ಮಾಡುತ್ತಾರೆ. ಕಣ್ಣು ತೆರೆದು ದೇಹದ ಮೇಲಿನ ಸಂಪೂರ್ಣ ನಿಯಂತ್ರಣ ವಾಪಸ್ ಬಂದ ಕೂಡಲೇ ಆ ಕಳ್ಳ ತನ್ನ ಬೆನ್ನ ಮೇಲಿದ್ದ ಕದ್ದ ಸಂಪತ್ತಿನ ಆ ಭಾರೀ ಮೂಟೆಯನ್ನು ಅಲ್ಲಿಯೇ ನೆಲದ ಮೇಲೆ ಬಿಸಾಕಿ ಕಣ್ಣೀರು ಹಾಕುತ್ತಾ ಓಡಿ ಹೋಗಿ ನೇರವಾಗಿ ರಾಯರ ಬೃಂದಾವನದ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾನೆ. ಹುಚ್ಚನಂತೆ ಅಳುತ್ತಾ ರಾಯರ ಪಾದಗಳಿಗೆ ತಲೆ ಚೆಚ್ಚಿಕೊಂಡು ಕ್ಷಮೆ ಕೇಳುತ್ತಾನೆ. ಅಂದಿನಿಂದ ಆತ ತನಗೆಲ್ಲ ಕೆಟ್ಟ ಆಲೋಚನೆಗಳನ್ನು ಮತ್ತು ಕಳ್ಳತನವನ್ನು ಸಂಪೂರ್ಣವಾಗಿ ಬಿಟ್ಟನು. ತನ್ನ ಹಳೆಯ ಪಾಪದ ಬದುಕನ್ನು ಮರೆತು ಜೀವನವಿಡೀ ರಾಯರ ನಿಜವಾದ ಭಕ್ತನಾಗಿ ಉಳಿದನು. ಮಠದ ಅಂಗಳ ಗುಡಿಸುವುದು, ಭಕ್ತರ ಪಾತ್ರೆ ತೊಳೆಯುವುದು ಮತ್ತು ಬರುವವರಿಗೆ ನೀರು ಕೊಡುವಂತಹ ಸೇವೆಯಲ್ಲೇ ತನ್ನ ಇಡೀ ಜೀವನವನ್ನು ಸಂತೋಷದಿಂದ ಕಳೆದನು. ಹೀಗೆ ದುರಾಸೆಯ ಕಳ್ಳನೊಬ್ಬ ರಾಯರ ಒಂದು ಪವಾಡದಿಂದ
ಒಳ್ಳೆಯ ಮನುಷ್ಯನಾಗಿ ಬದಲಾದನು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಂ ಶ್ರೀ ರಾಘವೇಂದ್ರಾಯ ನಮಃ.